ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ, ಇಲ್ಲಿ ದುಡಿದಿದ್ದೇನೆ, ಚುನಾವಣಾ ಉಸ್ತುವಾರಿಯನ್ನ ಈ ಬಾರಿ ವಹಿಸಿದ್ದಾರೆ, ಆ ಒಂದು ಅವಕಾಶ ನನಗೆ ಬಂದಿದೆ, ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ. ಒಂದ್ ವೇಳೆ ಪಕ್ಷ ಏನಾದರೂ ಬಯಸಿ ನನಗೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಅದನ್ನು ನಿಭಾಯಿಸುವಂಥ ಶಕ್ತಿ ನನಗಿದೆ. ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ, ಧೀರನೂ ಅಲ್ಲ, ಶೂರನೂ ಅಲ್ಲ ಅಂತ ಮತ್ತೆ ತಮ್ಮ ಅದೇ ಧಾಟಿಯ ಮಾತನ್ನು ಹೇಳಿದ್ದಾರೆ ಆರ್ ಅಶೋಕ್. ಕೊಟ್ಟಿರುವ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಮೇಲೆ ಮುಂದೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ಅಂತಂದರೆ ಈ ಒಂದು ಏನು ನಡೀತಾ ಇದೆ ಲೋಕಸಭಾ ಚುನಾವಣೆ, ಅದರ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಂಥ ಪ್ರಶ್ನೆಗೆ ನಾನು ಖಂಡಿತ ರಾಜಕೀಯ ಸನ್ಯಾಸಿ ಅಲ್ಲ, ಪಕ್ಷ ನನಗೆ ಯಾವ ಕೆಲಸ ಕೊಡುತ್ತೋ ನಾನು ಅದನ್ನು ಚಾಚು ತಪ್ಪದೆ ಶಿರಸಾವಹಿಸಿ ಮಾಡ್ತೀನಿ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ನನಗೆ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ, ಈಗ ಚುನಾವಣಾ ಉಸ್ತುವಾರಿಯನ್ನು ಆ ಕೆಲಸ ಮಾಡ್ತಾ ಇದ್ದೀನಿ, ಆ ಪಕ್ಷ ಇನ್ನೊಂದು ಜವಾಬ್ದಾರಿಯನ್ನು ಕೊಟ್ಟರೆ ಖಂಡಿತ ಅದನ್ನು ಮಾಡ್ತೀನಿ ಅಂತ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಅವಕಾಶ ಕೊಟ್ಟಾಗ ಕುದುರೆ ಕೊಟ್ಟು ಅದು ಏರಲಾರದವನು ಶೂರನೂ ಅಲ್ಲ ವೀರನೂ ಅಲ್ಲ ಅನ್ನೋ ಅರ್ಥ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಅವಕಾಶ ಕೊಟ್ಟಾಗ ನಾನು ಕೆಲಸ ಮಾಡ್ತೀನಿ. ಈಗ ನನಗೆ ರಾಜ್ಯದ ಚುನಾವಣಾ ಉಸ್ತುವಾರಿ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಿಭಾಯಿಸುವಂತ ಶಕ್ತಿ ಇರೋರಿಗೆ ಬಿಜೆಪಿ ಯಾವತ್ತೂ ಅವಕಾಶ ಕೊಡೋದು, ಅದು ಕೊಟ್ಟಾಗ ನಾವು ಮಾಡೇ ಮಾಡ್ತೀನಿ. ಹಂಗಂದ್ಬಿಟ್ಟು ನಾನೇನು ರಾಜಕೀಯದ ಸನ್ಯಾಸಿ ಏನಲ್ಲ, ಅವಕಾಶ ಕೊಟ್ಟಾಗ ಸಮರ್ಥವಾಗಿ ನಿಭಾಯಿಸ್ತೀನಿ. ಇದುವರೆಗೂ ನಿಭಾಯಿಸಿದ್ದೀನಿ ಏನೇನು ಅವಕಾಶ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನನಗೆ ಬೇಕೇ ಬೇಕು ಅನ್ನೋದು ಅದು ಅರ್ಥ ಇಲ್ಲ. ಪಾರ್ಟಿ ಅವಕಾಶ ಕೊಟ್ಟಾಗ ನಿಭಾಯಿಸ್ತೀನಿ, ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ. ಪಕ್ಷ ಅವಕಾಶ ಕೊಟ್ಟಾಗ ಕುದುರೆ ಕೊಟ್ಟು ಅದು ಏರಲಾರದವನು ಶೂರನೂ ಅಲ್ಲ ವೀರನೂ ಅಲ್ಲ ಅನ್ನೋ ಅರ್ಥ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಅವಕಾಶ ಕೊಟ್ಟಾಗ ನಾನು ಕೆಲಸ ಮಾಡ್ತೀನಿ. ಈಗ ನನಗೆ ರಾಜ್ಯದ ಚುನಾವಣಾ ಉಸ್ತುವಾರಿ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಿಭಾಯಿಸುವಂತ ಅಶೋಕ್ ಈ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಪಕ್ಷ ಗುರುತಿಸಿ ನನಗೆ ಆ ಒಂದು ಸ್ಥಾನವನ್ನು ಕೂಡ ಕೊಟ್ಟರೆ ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದಶರಥ್ ಕೊಡ್ತಾರೆ. ದಶರಥ್, ಈ ಮಾತನ್ನು ಯಾವಾಗಲೂ ಯಡಿಯೂರಪ್ಪನವರು ಹೇಳ್ತಾ ಇದ್ರು, ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಇದೀಗ ಅಶೋಕ್ ಹೇಳ್ತಾ ಇದ್ದಾರೆ, ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ನಿಶ್ಚಿತ ಆಗಿದೆಯಾ ಬಿಜೆಪಿಯಲ್ಲಿ? ಅಂದರೆ ಮೇಲ್ನೋಟಕ್ಕೆ ಮಾತ್ರ ನಾಯಕರು ಹೀಗೆ ಹೇಳ್ತಾ ಇದ್ದಾರಾ? ಒಂದು ವೇಳೆ ನನಗೆ ಅಂದರೆ ಈಗಲೇ ತಮ್ಮ ಸೀಟನ್ನು ಕಾಯ್ದಿರಿಸ್ಕೊಳ್ತಾ ಇದ್ದಾರಾ ಅಂತ? ಗುರುಪ್ರಸಾದ್, ಪಕ್ಷದ ಕಾರ್ಯಕರ್ತರ ವಲಯದಲ್ಲಿ ಹಾಗೂ ಪಕ್ಷದ ಹೈಕಮಾಂಡ್ ವಲಯದಲ್ಲೂ ಕೂಡ ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಚುನಾವಣೆ ನಂತರ, ಲೋಕಸಭಾ ಚುನಾವಣೆ ನಂತರ ಆಯಾ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಬದಲು ಮಾಡಬೇಕು ಅಂತ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು. ಜೊತೆಗೆ ನಮ್ಮ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಯಾರು ವಹಿಸಿಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲವನ್ನ ಮೂಡಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರಿಗೆ ಪಕ್ಷದ ಜವಾಬ್ದಾರಿಯನ್ನ ವಹಿಸಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ನಡೀತದೆ. ಇಂಥ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದಿಂದ ಪ್ರಬಲ ಅಭ್ಯರ್ಥಿಗಳಂತ ಹೇಳಿದ್ರೆ ಒಂದು ಆರ್ ಅಶೋಕ್, ಇನ್ನೊಬ್ರು ಸಿ.ಟಿ. ರವಿ. ಹೀಗಾಗಿ ಇವರಿಬ್ಬರಲ್ಲೂ ಕೂಡ ಯಾರು ಆಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತೆ. ಇದ್ರ ಬಗ್ಗೆ ಇವತ್ತು ಆರ್ ಅಶೋಕ್ ಅವರೇ ಸ್ವಯಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ನಾನು ರಾಜಕೀಯ ಸನ್ಯಾಸಿ ಅಲ್ಲ, ರಾಜಕೀಯ ಆಸಕ್ತಿಗಳು ನನಗೂ ಕೂಡ ಇದೆ, ಯಾವ್ದಾದ್ರು ಹುದ್ದೆ ಕೊಟ್ರೆ ಅದನ್ನ ಸಮರ್ಥವಾಗಿ ನಿಭಾಯಿಸ್ತೇನೆ, ನಾನು ರಾಜಕೀಯ ಸನ್ಯಾಸವನ್ನ ಇಲ್ಲಿವರೆಗೂ ಸ್ವೀಕಾರ ಮಾಡಿಲ್ಲ, ನನಗೂ ಆಸೆ ಆಕಾಂಕ್ಷೆಗಳಿದೆ, ಹೀಗಾಗಿ ನನಗೇನಾದ್ರೂ ಹೈಕಮಾಂಡ್ ನನ್ನನ್ನ ಗುರುತಿಸಿ ಕೊಡೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ನಾನು ರಾಜ್ಯಾಧ್ಯಕ್ಷ ಸ್ಥಾನವನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಇದೆ ಅನ್ನೋ ಮೂಲಕ ತಾವು ಕೂಡ ಆಸಕ್ತಿಯನ್ನ ಹೊಂದಿದ್ದೇನೆ ಅನ್ನೋದನ್ನ ತೋರಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ನಂತರ ಖಂಡಿತವಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಅಲ್ಲಿಗೆ ನಿಶ್ಚಿತವಾದಂತಾಗಿದೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ದಶರಥ್ ಮಾಹಿತಿಗೆ.